ಪೌಲನ ಸೇವೆ ಪ್ರೀತಿ ಉಳ್ಳ ಸೇವೆಯಾಗಿತ್ತು. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ಪಾಠ 9. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಅದ್ಭುತ ರೀತಿಯಲ್ಲಿ 8 ಪಾಠಗಳಲ್ಲಿ ದೇವರು ನಮ್ಮನ್ನು ನಡೆಸಿದ್ದಾನೆ. ಇವತ್ತು 9ನೇ ಪಾಠದಲ್ಲಿದ್ದೇವೆ. ಕೊರಿಂಥ ಸಭೆಯಲ್ಲಿ ನಡೆದಂಥ ಘಟನೆಗಳನ್ನು ಆಧಾರಿತವಾಗಿ ಪೌಲನು ತನ್ನ ಸ್ವಾರ್ಥ ಸೇವೆಯಲ್ಲಿ ಆದಂಥ ಎಲ್ಲ ಅನುಭವಗಳನ್ನು ಈ ಪತ್ರಿಕೆಗಳ ಮೂಲಕ ನಮಗೆ ಬರೆದಿದ್ದಾರೆ. ಬನ್ನಿ ಇದರ ಆಳಕ್ಕೆ ಹೋಗೋಣ. ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ, ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್. ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಸ್ವಾರ್ಥ ಸೇವೆ ಅಥವಾ ಸೇವೆ ಯಾವ ರೀತಿ ಇರಬೇಕು, ಅದು ಯಾವುದು ಆಧಾರಿತವಾಗಿರಬೇಕು ಎಂಬತಕ್ಕಂಥ ವಿಷಯವನ್ನು ನಾವು ಇವತ್ತು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. 2ನೇ ಕೊರಿಂಥದವರಿಗೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ಸ್ಮರಣ ವಾಕ್ಯವನ್ನು ನಾವು ಓದ್ತಾ ಇದ್ದೀವಿ. ಅದಾದ ನಂತರ ಪೌಲನ ಅನುಭವವನ್ನು ನಾವು ನೋಡೋಣ. ಪಾಸ್ಟರ್ ಮುತ್ತು ಮ್ಯಾಥ್ಯೂ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ನಿಮಗೆ ಬೇಕಂತಲ್ಲ, ನಿಮ್ಮ ಮೇಲೆ ನನಗಿರುವ ಅಧಿಕವಾದ ಪ್ರೀತಿಯನ್ನು ನೀವು ತಿಳಿದುಕೊಳ್ಳಬೇಕೆಂದಲೇ ನಾನು ಬಹಳ ಕಣ್ಣೀರು ಬಿಡುತ್ತಾ ಹೃದಯದ ಬಹು ಸಂಕಟದಿಂದಲೂ ವ್ಯಾಕುಲದಿಂದಲೂ ನಿಮಗೆ ಬರೆದೆನು. ಇಲ್ಲಿ ತುಂಬ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ದುಃಖದಿಂದ ಪತ್ರಿಕೆಯನ್ನು ಬರಿತಾ ಇದ್ದೇನೆ ಅಂತ ಹೇಳ್ತಾನೆ. ಹೇಳಿ, ಏನಾಗ್ತಿದೆ? ವಾಟ್ ಇಸ್ ದ ಬ್ಯಾಕ್ಗ್ರೌಂಡ್ ಆಫ್ ದಿಸ್ ವರ್ಸ್? ಇಲ್ಲಿ ಪೌಲನ ಸೇವೆ ನಾವು ನೆನೆಸಿಕೊಂಡ ರೀತಿಯಲ್ಲಿ ಅಷ್ಟು ಸುಲಭವಾಗಿರಲಿಲ್ಲ. ಯಾಕೆಂದರೆ ಆತನಿಗೆ ಅನೇಕ ರೀತಿಯಾದಂಥ ಜೀವದ ಭಯ ಇತ್ತು. ಆ ಭಯವನ್ನು ಆತನು ವ್ಯಕ್ತಪಡಿಸ್ತಾ ಇದ್ದಾನೆ. ಯಾಕೆಂದರೆ ಸೇವೆ ಎಂಬತಕ್ಕಂಥದ್ದು ಪ್ರೀತಿಯಿಂದ ಸೆಳೆಯಲ್ಪಡುವ ಸೇವೆಯಾಗಿರಬೇಕು. ಆದರೂ ಸಹ ಅದರ ಮಧ್ಯದಲ್ಲಿ ಆತನು ತನ್ನ ಸಂತೋಷವನ್ನು ವ್ಯಕ್ತಪಡಿಸ್ತಾನೆ. ನಮ್ಮ ಸತ್ಯವೇದಗಳನ್ನು 2ನೇ ಕೊರಿಂಥ 11ನೇ ಅಧ್ಯಾಯ 24ರಿಂದ 28ನೇ ವಚನವನ್ನು ಗಮನಿಸುವಾಗ ಪೌಲನು ತನ್ನ ಅನುಭವವನ್ನು ಹೇಳ್ತಾ ಇದ್ದಾನೆ. ಅನೇಕ ಸಾರಿ ಮರಣದ ಬಾಯಿಯೊಳಗೆ ಸಿಕ್ಕಿಕೊಂಡೆನು. 5 ಸಾರಿ ಯಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. 3 ಸಾರಿ ಸರ್ಕಾರದವರು ಚಡಿಗಳಿಂದ ನನ್ನನ್ನು ಓಡಿಸಿದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲಿಸಿದರು. 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯಿತು. 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲಿ ಕಳೆದನು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು. ನದಿಗಳಿಂದ, ಸ್ವಂತ ಜನರಿಂದ, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ, ಕಾಡಿನಲ್ಲಿ, ಸಮುದ್ರದಲ್ಲಿ ಇರುವಾಗ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಲ ನಿದ್ದೆಗೆಟ್ಟು, ಹಸಿವೆ ಬಾಯಾರಿಕೆಗಳನ್ನು ಪಟ್ಟು, ಅನೇಕ ಸಲ ಉಪವಾಸವಿದ್ದು, ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನ ಸೇವೆ ಮಾಡಿದ್ದೇನೆ. ಇನ್ನೂ ಬೇರೆ ಸಂಗತಿಗಳಲ್ಲದೆ ಎಲ್ಲ ಸಭೆಗಳ ವಿಷಯವಾದ ಚಿಂತೆ ಅನುದಿನ ನನ್ನನ್ನು ಪೀಡಿಸುತ್ತದೆ. ಇಷ್ಟೆಲ್ಲ ಕಷ್ಟಪಟ್ಟಿದ್ದೇನೆ, ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾರೆ ಈ ಚರ್ಚ್ನವರು, ಆದರೂ ಈ ಚರ್ಚ್ ಮೇಲೆ ನನಗೆ ಪ್ರೀತಿ ಇದೆ ಅಂತ ಹೇಳ್ತಾರೆ. ಪ್ರಾಬಬ್ಲಿ ಇದು ಒಂದು ಈ ನೂತನವಾಗಿ ಬಂದಿರತಕ್ಕಂಥ ಬೋಧಕರುಗಳಿಗೆ ಬರ್ತಕ್ಕಂಥ ಸವಾಲುಗಳು, ಬರ್ತಕ್ಕಂಥ ಒತ್ತಡಕ್ಕೆ ಒಂದು ಒಳ್ಳೆಯ ಪಾಠವಾಗಿದೆ. ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಈಸ್ ಯುವರ್ ಕಂಡೀಷನ್ ಆಸ್ ಅ ಪಾಸ್ಟರ್, ಯು ಸ್ಟಿಲ್ ಹ್ಯಾವ್ ಟು ಲವ್ ಯುವರ್ ಚರ್ಚ್. ನಿಮ್ಮ ಸಭೆಯನ್ನು ನೀವು ಪ್ರೀತಿಸಬೇಕು ಎಂಬತಕ್ಕಂಥ ವಿಚಾರವನ್ನು ಈ ಭಾನುವಾರದ ಪಾಠದಲ್ಲಿ ಕಿರುಪರಿಚಯವಾಗಿ ನಾವು ನೋಡ್ತೀವಿ. ಇದ್ರ ಬಗ್ಗೆ ಇನ್ನೂ ಮಾತಾಡೋಣ. ಭಾನುವಾರದ ಪಾಠಕ್ಕೆ ಬರೋಣ. ಸ್ತೋತ್ರವನ್ನು ಸಲ್ಲಿಸ್ತಕ್ಕಂಥದ್ದು. ಹೇಳಿ ಪಾಸ್ಟರ್ ರಾಜದಾಸ್. ಸಹಜವಾಗಿ ನಾವು ಯಾವಾಗ ಸ್ತೋತ್ರ ಕೊಡ್ತೇವೆ? ಎಲ್ಲ ಸಂಪೂರ್ಣಗೊಂಡಾಗ, ಎಲ್ಲ ಸಂತೋಷವಾಗಿರುವಾಗ, ಏನಾದರೂ ಕಾರ್ಯ ನೆರವೇರಿದಾಗ ಸಂತೋಷ, ನಾವು ದೇವರಿಗೆ ಸ್ತುತಿ ಸ್ತೋತ್ರವನ್ನು ಕೃತಜ್ಞತೆಯನ್ನು ಅರ್ಪಿಸ್ತೇವೆ. ಆದರೆ ಇಲ್ಲಿ ಪೌಲನ ಅನುಭವದಲ್ಲಿ ಓದ್ತೇವೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 3ರಿಂದ 7ನೇ ವಚನದಲ್ಲಿ ಪೌಲ ವ್ಯಕ್ತಪಡಿಸ್ತಾನೆ ಕೃತಜ್ಞತೆ. ಹೇಳಕ್ಕೆ ನೋಡಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯು ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಕನಿಕರವುಳ್ಳ ತಂದೆಯು
ಸಕಲ ವಿಧವಾಗಿ ಸಂತೈಸುವ ದೇವರು ಆಗಿದ್ದು ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸ್ತಾನೆ. ಸಂಕಟಗಳಲ್ಲಿ ನಮ್ಮನ್ನು ಸಂತೈಸ್ತಾನೆ ಅಂತೇಳಿ ದೇವರಿಗೆ ಸ್ತೋತ್ರ ಹೇಳ್ಬೇಕಂತೆ. ಅನೇಕ ಸರಿ ಕಷ್ಟ ಬಂದಾಗ ನಾವು ದೇವರಿಂದ ದೂರ ಹೋಗ್ಬಿಡ್ತೀವಿ, ದೂಷಣೆ ಮಾಡ್ತೀವಿ ನಾವು. ಆದರೆ ಪೌಲನ ಚರಿತ್ರೆಯಲ್ಲಿ ಸಂಕಷ್ಟಗಳಲ್ಲಿ ದೇವರನ್ನು ಸಂತೈಸ್ತಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತಾನೆ. ಹೀಗೆ ದೇವರಿಂದ ನಮಗಾಗುವ ಆದರಣೆಯ ಮೂಲಕ ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವ ಅವರನ್ನು ಸಂತೈಸುವುದಕ್ಕೆ ಶಕ್ತರಾಗ್ತೇವೆ. ಆತನಿಗೆ ಸಂತೈಸುವಿಕೆ ದೇವರು ಮಾಡ್ದ. ಆ ಪ್ರಯುಕ್ತ ಆತನು ಸಭಿಕರನ್ನ ಕೊರಿಂಥದವರನ್ನ ಸಂತೈಸ್ತಾನೆ. ಸಂಕಟ ಬಂದರೆ ನೀವು ನಿರಾಶೆ ಆಗಬೇಡಿ, ದೇವರಿಗೆ ಕೃತಜ್ಞತಾ ಸ್ತೋತ್ರ ಮಾಡಿ. ಇದು ಕ್ರೈಸ್ತರಲ್ಲಿರಬೇಕನ್ನೋ ಒಂದು ಪ್ರಾಮುಖ್ಯವಾದಂಥ ಗುಣಲಕ್ಷಣ, ಥ್ಯಾಂಕ್ಸ್ ಗಿವಿಂಗ್. ಇದೊಂದು ಥ್ಯಾಂಕ್ಸ್ ಗಿವಿಂಗ್ ನಾವು ವರ್ಷದ ಹಂತದಲ್ಲಿ ಮಾತ್ರ ಮಾಡ್ತೀವಿ ನಾವು. ಆದರೆ ಪ್ರತಿದಿನ ಆಗುವಂಥ ಶ್ರಮ ಸಂಕಟಗಳಿಗೆ ನಾವು ದೇವರಿಗೆ ಕೃತಜ್ಞತೆ ಅರ್ಪಿಸಬೇಕಾಗಿದೆ. ಯಾಕಂದರೆ ನಮ್ಮನ್ನು ಬಲಪಡಿಸುವಾತನನ್ನು ಇದ್ಕೊಂಡು ಎಲ್ಲ ಕಾರ್ಯ ಮಾಡೋ ಶಕ್ತ ಅಂತೇಳಿ ಫಿಲಿಪ್ಪದವ್ರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ. ನಮ್ಮನ್ನು ಎಲ್ಲ ಸಮಯದಲ್ಲಿ ಸ್ವಾಮಿ ಬಲಪಡಿಸ್ತಾನೆ, ಎಂದಿಗೂ ಕೈ ಬಿಡಲ್ಲ. ಆತನಿಗೆ ಭರವಸೆ ಇತ್ತು. ಸ್ವಾಮಿ ಹೇಳಿದ್ನಲ್ಲ ಯಾರಿಗೆ, ಏಷ್ಯಾನಿಗೆ, ಭಯಪಡೋದಿರು, ದಿಗ್ಭ್ರಮೆಗೊಡೋದು, ನಾನಿನೊಂದಿಗಿದ್ದೇನೆ, ನನ್ನ ಧರ್ಮದ ಬಲಗೈ ನಿನ್ನ ಮೇಲಿದೆ ಅಂತ ಹೇಳಿದ್ನಲ್ಲ, ಅದೇ ಅನುಭವ ಪೌಲನಿಗಿತ್ತು. ಈಗ ತಾನೇ ಬೋಧಕನ ಪ್ರಸನ್ನ ಹೋದರು. ಪೌಲನ ಶ್ರಮ ಸಂಕಟಗಳು ಎಷ್ಟು ಇತ್ತು ಅಂತೇಳಿ ಅದನ್ನು ಯಾರು ನೆನೆಸ್ಕೊಳಕ್ಕೆ, ಆ ರೀತಿ ಸಂಕಟ ಬಂದರೆ ನಾವು ಯಾರು ಬಹುಶಃ ಉಳಿಲ್ಲ ಅನ್ನೋ ಕಾಣ್ತೀವಿ ಸೇವೆಯಲ್ಲಿ. ಆದರೆ ಅಷ್ಟೆಲ್ಲ ಸಂಕಟ ಇದ್ದರೂ ಸಹ ಆತನ ಸಂತೈಸುವಿಕೆ ದೇವರಿಂದಲೇ ಬಂತು. ಸ್ವಾಮಿ ಹೇಳಿದ ನನ್ನ ಕೃಪೆ ನಿನಗೆ ಸಾಕು ಅಂತೇಳಿ ತನ್ನ ಕೃಪೆ ನನ್ನ ಮೇಲಿದೆ, ಆದ್ದರಿಂದ ನಾನು ಮುಂದೆ ಹೋಗ್ತೀನಿ ಎಂಬುದಾಗಿ ಪೌಲ ಹೇಳ್ತಾನೆ. 2 ಕೊರಿಂಥ 1:8 ಪೌಲ ಹೀಗೆ ಹೇಳ್ತಾನೆ, ಯಾವ ಕಾರಣಕ್ಕಾಗಿ ಕೃತಜ್ಞತೆ ಅರ್ಪಿಸಬೇಕೆಂಬುದಾಗಿ. ಸಹೋದರರೇ, ಆಸ್ಯ ಸೀಮೆಯಲ್ಲಿಯೂ ನಮಗೆ ಸಂಭವಿಸುವ ಸಂಕಟವನ್ನು ಕುರಿತು ವಿಚಾರಿಸುತ್ತೀರೋ? ಅದರಲ್ಲಿ ನಾವು ಬಲವನ್ನು ಮೀರಿದಂಥ ಅತ್ಯಧಿಕವಾದ ಭಾರದಿಂದ ಕುಗ್ಗಿ ಹೋಗಿ ಜೀವ ಉಳಿಯುವ ಮಾರ್ಗವನ್ನೇ ಕಾಣದವರಂತೆ. ಸಾಧ್ಯತೆಯೇ ಇಲ್ಲ, ಇದೇ ನಾಶ, ನಾವು ಸಂಪೂರ್ಣ ನಾಶವಾಗ್ತೀನಿ ತಿಳ್ಕೊಂಡಿದ್ರಂತೆ. ಅವನು ತಿಳ್ಕೊಂಡ ನಮಗೆ ಸತ್ರುನು ಪುನರುತ್ಥಾನದ ನಮಗೇನಿದೆ ಪ್ರತಿಫಲ ಅಂತ ತಿಳ್ಕೊಂಡಂತೆ. ಆದರೆ ಅಂಥ ಸಂಕಟದಲ್ಲೂ ಸಹ ದೇವರು ನಮ್ಮನ್ನು ಸಂತೈಸಿದ, ದೇವರು ನಮ್ಮನ್ನು ಕನಿಕರದಿಂದ ಕಾಪಾಡ್ದ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೇವೆ. ಸೊ ಏನು ಹೇಳಲು ಬಯಸ್ತೀನಿ ಅಂತ ಹೇಳಿದ್ರೆ, ವೀಕ್ಷಕರಿಗೆ, ಪ್ರೇಕ್ಷಕರಿಗೆ ಮತ್ತು ನಾಯಕರಿಗೆ, ಸಭಿಕರಿಗೆ, ಬೋಧಕರಿಗೆ ನಾವು ಸಂಕಟ ಬಂದಾಗ ದೇವರಿಗೆ ಸ್ತೋತ್ರ ಹೇಳಬೇಕು. ವಂಡರ್ಫುಲ್. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಎಲ್ಲರಿಗೂ ಅನ್ವಯಿಸುವಂಥ ಪಾಠ ಇದಾಗಿದೆ. ನೀವು ಸುವಾರ್ತೆಯಲ್ಲಿ ಯಾವ ಒಂದು ವಿಚಾರವನ್ನು ಮಾಡ್ತಾಯಿದ್ರೂ ನಿಮಗೆ ಅನ್ವಯಿಸುತ್ತೆ. ಸೊ ದಯವಿಟ್ಟು ಎಲ್ಲೂ ಹೋಗಬೇಡಿ. ಒಂದು ಸಣ್ಣ ವಿರಾಮ ತೆಗೆದುಕೊಳ್ತೀವಿ, ನೀವು ತೆಗೆದುಕೊಳ್ಳಿ, ವಾಪಸ್ ಬನ್ನಿ. ಮರಳಿ ಸ್ವಾಗತ. ಸೋಮವಾರದ ಪಾಠಕ್ಕೆ ಬಂದಿದ್ದೇವೆ. ಭಾನುವಾರದಲ್ಲಿ ಎಷ್ಟೇ ಕಷ್ಟ ಇದ್ದರೂ, ಎಷ್ಟೇ ಅಪಮಾನ ನಿಂದೆಗೆ ಒಳಗಾದರೂ ಸಭೆಯ ಮೇಲೆ ಅಪಾರವಾಗಿರ್ತಕ್ಕಂಥ ಪ್ರೀತಿಯನ್ನು ವ್ಯಕ್ತಪಡಿಸಿದಂಥ ಪೌಲನ ಬಗ್ಗೆ ನಾವು ಕಲಿತಾ ಇದ್ದೀವಿ. ಲೇಖಕರು ಈ ಹಂತಕ್ಕೂ ಹೋಗ್ತಾರೆ. ಪೌಲನು ಯೇಸು ಕ್ರಿಸ್ತನು ಒಂದೇ ದೃಷ್ಟಿಕೋನದಲ್ಲಿ ಜನರನ್ನು ಪ್ರೀತಿಸಿದ್ರು ಅಂತ. ಈಗ ಸೋಮವಾರದಲ್ಲಿ ಒಂದು ಮರೆತು ಹೋಗುವಂಥ 2 ವಿಚಾರಗಳು, ಸುವಾರ್ಥ ಸೇವೆಯಲ್ಲಿ ಈ 2 ವಿಚಾರಗಳನ್ನು ಮರ್ತೋಗ್ಬಿಡ್ತೀವಿ. ಮರಿಬಾರ್ದು ಅಂತ ಲೇಖಕರು ನಮಗೆ ಬರೆಯಲ್ಪಟ್ಟಿದ್ದಾರೆ. ಹೇಳಿ, ಈ 2 ವಿಚಾರಗಳು ಯಾವುದು? ಇದು ಸರಳತೆ ಮತ್ತು ಪ್ರಾಮಾಣಿಕತೆ ಇದೆಯಾ ನಮ್ಮಲ್ಲಿ? ಅದನ್ನು ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಬೇಕು. ಬಹಳ ಪ್ರಾಮುಖ್ಯವಾದದ್ದು. ಇದನ್ನು ತಾನೇ ನಾವು ಪೌಲನಿಂದ ಕಲೀಲಿಕ್ಕೆ ಹೋಗ್ತಿದ್ದೇವೆ. ಇಂದು ನಾವು ಗಮನಿಸುವಾಗ ಈಗ ತಾನೇ ಬೋಧಕರಾದಂತಹ ಪ್ರಸನ್ನ ಕುಮಾರ್ ಅವರು ಓದಿದ್ರು, ಪೌಲನು ಎಂತಹ ಒಬ್ಬ ಸೇವಕ ಎಂಬುದನ್ನು ನಾವು ಕಲ್ತೀವಿ. ಏನಪ್ಪ ಅಂತಂದರೆ, ಆತನು ಪ್ರಯಾಣಿಸುತ್ತಿದ್ದಂತಹ ಹಡಗು 3 ಸಾರಿ ಮುರಿದು ಬಿದ್ದು ಹೋಗುತ್ತೆ. ಅನೇಕ ಸಾರಿ ಆತನು ದಿಗಂಬರತ್ವದಲ್ಲಿರ್ತಾನೆ. ಅನೇಕ ಸಾರಿ ಆತನ ತಿನ್ನಲಿಕ್ಕೂ ಕೂಡ ಆಹಾರ ಇರೋದಿಲ್ಲ. ಅನೇಕ ಸಾರಿ ಚಡಿಹೇಟುಗಳನ್ನು ಆತನು ತಿಂತಾನೆ. ಇಂತಹ ಒಬ್ಬ ಸೇವಕನನ್ನು ಕೊರಿಂಥದವರು ಏನು ಮಾಡ್ತಿದ್ದಾರಪ್ಪ ಅಂತಂದರೆ ಪ್ರಶ್ನಿಸ್ತಾ ಇದ್ದಾರೆ. ಆತನ ಒಂದು ಸರಳತೆಯನ್ನು ಪ್ರಶ್ನಿಸ್ತಾ ಇದ್ದಾರೆ, ಆತನ ಒಂದು ಪ್ರಾಮಾಣಿಕತೆಯನ್ನು ಪ್ರಶ್ನಿಸ್ತಾ ಇದ್ದಾರೆ. ವಾಕ್ಯವನ್ನು ಓದೋಣ. ನೋಡಿ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ. 2 ಕೊರಿಂಥ 2ನೇ ಅಧ್ಯಾಯ 17ನೇ ವಾಕ್ಯವನ್ನು ನಾನು ಓದ್ತಿದ್ದೇನೆ. ಆದರೆ ನಾವು ದೇವರ ವಾಕ್ಯವನ್ನು ಕಲಬೆರಕೆ ಮಾಡುವವರಾದ ಹೆಚ್ಚು ಪಾಲಿನ ಜನರ ಹಾಗಿರದೆ ನಿಷ್ಕಪಟಿಗಳಾಗಿ ದೇವರಿಂದ ಉಪದೇಶ ಹೊಂದಿದವರಿಗೆ ತಕ್ಕ ಹಾಗೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿದ್ದುಕೊಂಡು ದೇವರ ಸಮಕ್ಷಮದಲ್ಲಿಯೇ ಮಾತಾಡುತ್ತೇವೆ. ಕ್ರಿಸ್ತನ ಸಮಕ್ಷಮದಲ್ಲಿ ನಾವು ದೇವರ ಅನ್ಯೋನ್ಯತೆಯಲ್ಲಿ ಮಾತಾಡಿದ್ವಿ, ನಾವು ಒಳ್ಳೆಯ ಉಪದೇಶವನ್ನು ಮಾಡಿದ್ವಿ, ನಾವು ನಿಷ್ಕಪಟಿಗಳಾಗಿದ್ವಿ ಎಂಬುದಾಗಿ ಪೌಲನು ಇಲ್ಲಿ ಮಾತನಾಡ್ತಿರೋದನ್ನು ನೋಡ್ತೀವಿ. ಇಂತಹ ವ್ಯಕ್ತಿಯನ್ನು ಏನು ಮಾಡ್ತಿದ್ದಾರಪ್ಪ ಅಂತಂದರೆ ಪ್ರಶ್ನಿಸ್ತಾ ಇದ್ದಾರೆ. ಏನಂತ ಪ್ರಶ್ನಿಸ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡುವಾಗ
ಆತನ ಪ್ರಾಮಾಣಿಕತೆಯನ್ನು, ಆತನ ಅಪೋಸ್ತಲತ್ವವನ್ನು ಪ್ರಶ್ನಿಸ್ತಾ ಇದ್ದಾರೆ. ಈತ ನಿಜವಾಗ್ಲೂ ಅಪೋಸ್ತಲನೇ ಎಂಬುದಾಗಿ ಅವರು ಪ್ರಶ್ನಿಸುತ್ತಿರುವುದನ್ನು ನಾವು ಗಮನಿಸಬಹುದಾಗಿದೆ. ಅಷ್ಟೇ ಅಲ್ಲ, ಪೌಲನು ಕುರಿತಾಗ ಅವ್ರು ಏನಪ್ಪ ಮಾತಾಡ್ತಿದ್ರು ಅಂತಂದರೆ, ಈತನು ಅಸ್ಥಿರನು, ಈತನು ನಿರ್ಧಾರಹೀನ ಸ್ವಭಾವದವನು, ನಿರ್ಧಾರ ಮಾಡಲಿಕ್ಕೂ ಕೂಡ ಆತನಿಗೆ ಗೊತ್ತಿಲ್ಲ ಎಂಬುದಾಗಿ ಪೌಲನ ಕುರಿತಾಗಿ ಅನೇಕ ವಿಧವಾದಂತಹ ತಪ್ಪುಗಳನ್ನು ಅವರು ಮಾತನಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ 2 ಕೊರಿಂಥ 4ನೇ ಅಧ್ಯಾಯಕ್ಕೆ ನಾವು ಬರೋಣ. 4ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ನೋಡೋದಾದರೆ, ನಾಚಿಕೆಯನ್ನು ಹುಟ್ಟಿಸುವ ಗುಪ್ತ ಕಾರ್ಯಗಳನ್ನು ನಾವು ಬಿಟ್ಟು ತಂತ್ರದಲ್ಲಿ ನಡೆಯದೆ, ದೇವರ ವಾಕ್ಯವನ್ನು ಕೆಡಿಸದೆ, ಸತ್ಯವನ್ನು ಪರಿಷ್ಕಾರವಾಗಿ ಬೋಧಿಸುತ್ತಾ, ನಾವು ಸಜ್ಜನರೆಂದು ಪ್ರತಿ ಮನುಷ್ಯನ ಮನಸ್ಸು ದೇವರ ಮುಂದೆ ಒಪ್ಪಬೇಕಾದ ರೀತಿಯಲ್ಲಿ ನಡೆಯುತ್ತೇವೆ. ನೋಡಿ, ನಾವು ನಡೆದಿದ್ದು ಯಾವ ರೀತಿ ಅಂತಂದರೆ, ನೋಡಿದಂತಹ ಪ್ರತಿಯೊಬ್ಬ ವ್ಯಕ್ತಿ ಈತನು ಒಳ್ಳೆಯ ವ್ಯಕ್ತಿ ಎಂಬುದಾಗಿ ಅರ್ಥ ಮಾಡಿಕೊಳ್ಬೇಕು. ಆ ರೀತಿಯಾದಂತಹ ಜೀವನ ನಾವು ಜೀವಿಸಿದ್ವೇ ವಿನಃ ಯಾವುದೇ ರೀತಿಯಾದಂತಹ ಗುಂಪುಗಾರಿಕೆಯನ್ನು ಮಾಡಲಿಲ್ಲ, ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳನ್ನು, ಭೇದ ಭಾವಗಳನ್ನು ನಾವು ತೋರಿಸಲಿಲ್ಲ ಎಂಬುದಾಗಿ ಪೌಲನು ಎಷ್ಟೋ ಸೊಗಸಾಗಿ ತಿಳಿಸ್ತಿದ್ದಾನೆ. ಇಂದಿನ ಸೇವಕರುಗಳಿಗೆ, ಇಲ್ಲವೇ ನಮಗೆ ಇದು ಬಹಳ ಬಹಳ ಪ್ರಾಮುಖ್ಯವಾದಂತಹ ಒಂದು ಪಾಠ. ಪೌಲನು ಬಹಳ ಸರಳವಾಗಿದ್ದ, ಬಹು ಪ್ರಾಮಾಣಿಕವಾಗಿದ್ದ ಎಂಬುದಾಗಿ ಸತ್ಯವಾಕ್ಯದಿಂದ ನಾವು ತಿಳಿಬೋದು. ನೋಡಿ, ಇಲ್ಲಿ ಪ್ರಾಮಾಣಿಕತೆ ಕುರಿತಾಗಿ ಗ್ರೀಕ್ ಭಾಷೆಯಲ್ಲಿ ಒಂದು ಪದ ಬಳಕೆ ಮಾಡಲಾಗಿದೆ, ಹಪ್ಲೋಟಿಸ್ ಎಂಬುದಾಗಿ ಆ ಪದದ ಅರ್ಥ. ಆ ಪದದ ಏನು ಎಂಬುದಾಗಿ ನಾವು ನೋಡೋದಾದರೆ, ನಮ್ಮ ಮಾತಿನಲ್ಲಿ, ನಮ್ಮ ನಡೆ ನುಡಿ ಕ್ರಿಯೆಗಳಲ್ಲಿ ನಾವು ಪ್ರಾಮಾಣಿಕವಾಗಿರುವುದು, ಸರಳತೆಯನ್ನು ತೋರಿಸುವುದು ಎಂಬುದಾಗಿ ಅರ್ಥ. ಆದ್ದರಿಂದ ಇಂದಿನ ಜನರಿಗೆ, ಇಲ್ಲವೇ ಇಂದಿನ ಸೇವಕರುಗಳಿಗೆ ಇದು ಬಹಳ ಬಹಳ ಪ್ರಾಮುಖ್ಯವಾದಂತಹ ಒಂದು ಪಾಠ. ನಮ್ಮ ಜೀವನದಲ್ಲಿ ಸರಳತೆಯನ್ನು, ಪ್ರಾಮಾಣಿಕತೆಯನ್ನು ನಾವು ಕಾಪಾಡಿಕೊಳ್ಳುವಾಗ ದೇವರು ತಾನೇ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನೋಡಿ, ಇಲ್ಲಿ ಪೌಲನು ಏನು ಹೇಳ್ತಾನಪ್ಪ ಅಂತಂದರೆ, ಅದೇ ವಾಕ್ಯದಲ್ಲಿ ಆತನು ಹೇಳ್ತಾನೆ, ಇವು ನಮಗೆ ಒದಗಿ ಬಂದಿದ್ದು ದೇವರಿಂದಲೇ, ಆದ್ದರಿಂದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ ಎಂಬುದಾಗಿ ಆತನು ಹೇಳ್ತಾನೆ. ಆದ್ದರಿಂದ ಈ ಒಳ್ಳೆಯ ಗುಣಗಳು ದೇವರಿಂದ ನಮಗೆ ಬಂದಂಥವುಗಳು. ಇವನ್ನು ನಾವು ಅನುಸರಿಸುವಾಗ ಕರ್ತನು ನಮ್ಮ ಸೇವೆಯನ್ನು ಮೆಚ್ಚುವಂಥವನಾಗಿದ್ದಾನೆ. ಇನ್ನೊಂದು ಲಾಸ್ಟ್ ಪ್ಯಾರಲ್ನಲ್ಲಿ ತುಂಬ ಚೆನ್ನಾಗಿದೆ. ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮ ಸೇವೆಯು ಚರ್ಚೆಗೆ ಒಳಪಡ್ತದೆ. ನಮ್ಮ ದೃಷ್ಟಿಕೋನವು, ನಾವು ಮಾಡ್ತಕ್ಕಂಥ ಕೆಲಸವು ಒಂದು ರೀತಿಯಾದ ಚರ್ಚೆಗೆ ಒಳಪಡ್ತದೆ. ಕೆಲವೊಮ್ಮೆ ಅವನಿಗೇನು ಕೆಲಸ ಬರೋದಿಲ್ಲ, ಅವನೇನು ಮಾಡ್ತಾನೆ ಅಂತ ಹೇಳ್ತಕ್ಕಂಥ ಒಂದು ಸನ್ನಿವೇಶಗಳು ಉದ್ಭವ ಆಗುತ್ತೆ. ಆದರೆ ಇಲ್ಲಿ ಹೇಳುತ್ತೆ, ಎಲ್ಲವೂ ದೇವರ ದಿನದಲ್ಲಿ ಸರಿಪಡಿಸಲಾಗುತ್ತದೆ, ನೀವು ಭಯಪಡಬೇಡಿ ಅಂತ ಪೌಲನು ಹೇಳ್ತಾನೆ. ಸೊ ಇಫ್ ಸಮ್ ಆಫ್ ಅಸ್ ಆರ್ ಹ್ಯಾವಿಂಗ್ ದಟ್ ಪ್ರಾಬ್ಲಮ್, ನಮ್ಮಲ್ಲಿ ಆ ತೊಂದರೆಗಳಿದ್ದಾಗ ನಾವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು ನಮ್ಮನ್ನು ಈ ರೀತಿಯಾಗಿ ಮಾತಾಡ್ತಾರಲ್ಲ ಅಂತ ನಿಮ್ಗೆ ಅನಿಸಿದ್ರೆ, ಪೌಲನು ಹೇಳ್ತಾ ಇದ್ದಾನೆ, ಎಲ್ಲವನ್ನು ಸರಿಪಡ್ತಾನೆ ದೇವರು ಆ ದೇವರ ದಿನದಲ್ಲಿ. ಮುಂದೆ ಹೋಗೋಣ. ಈ ಒಂದು ವಿಚಾರ ಕೂಡ ತುಂಬ ಮುಖ್ಯವಾಗಿ ಸುಂದರವಾಗಿರ್ತಕ್ಕಂಥ ಒಂದು ಶಿರೋನಾಮೆ. ಹೇಳಿ ಪಾಸ್ಟರ್ ಪ್ರಸನ್ನ ಅವರೇ. ಸೇವೆಯಲ್ಲಿ ಕೆಲವು ಸಾರಿ ಬದಲಾವಣೆಗಳನ್ನ ಮಾಡಿಕೊಳ್ಬೇಕಾಗ್ತದೆ. ಕೊರಿಂಥದವರು ಪೌಲನ ಒಂದು ಉದ್ದೇಶವನ್ನು, ಅವನ ಪ್ರೀತಿಯನ್ನು ಅವರು ಸಂದೇಹಪಟ್ಟರು. ಒಂದು ಕಾರಣ ಯಾಕೆ ಸಂದೇಹಪಟ್ಟರು ಎಂಬುದಾಗಿ ಹೇಳುವಾಗ, ಪೌಲನ ಪ್ರಯಾಣ ಏನಿತ್ತಲ್ಲ, ಆತನ ಒಂದು ಯೋಜನೆ ಹಾಕ್ಕೊಂಡಿದ್ನು. ನಾನು ಮೊದಲು ಕೊರಿಂಥಗೆ ಹೋಗ್ತೇನೆ, ಅಲ್ಲಿಂದ ಯೂದಾಯಕ್ಕೆ ಹೋಗ್ತೇನೆ, ಅಲ್ಲಿಂದ ಮೆಕೆದೋನ್ಯಕ್ಕೆ ಹೋಗ್ತೇನೆ, ಅಲ್ಲಿಂದ ಯೆರೂಸಲೇಮಿಗೆ ಹೋಗ್ತೇನೆ. ಈ ರೀತಿಯಲ್ಲಿ ಆತನು ಮಾಡಿಕೊಂಡಿರುವಾಗ ತಿಮೋಥೆಯನ ಮೂಲಕವಾಗಿ ಒಂದು ಕೆಟ್ಟ ಅಭಿಪ್ರಾಯ, ದಾಖಲೆ ಬರ್ತದೆ. ಕೊರಿಂಥದವರು ನಿನ್ನ ಮೇಲೆ ಇಷ್ಟಪಡ್ತಾ ಇಲ್ಲ, ಯಾವ ಕಾರಣಕ್ಕೆ ಎಂಬುದಾಗಿ ನೋಡುವಾಗ, ತಪ್ಪಾದ ರೀತಿಯಲ್ಲಿ ನಿಮ್ಮ ಪ್ರೀತಿಯನ್ನು ಅವರು ಅಪಾರ್ಥ ಮಾಡಿಕೊಂಡಿದ್ದಾರೆ. ಅವ್ರು ನೆನೆಸ್ಕೊಂಡ್ರು, ನಮ್ಮನ್ನು ನೀವು ಸರಿಯಾಗಿ ಪ್ರೀತಿ ಮಾಡ್ತಾ ಇಲ್ಲ, ಅದಕ್ಕೆ ನಿಮ್ಮ ಪ್ರಯಾಣದ ಯೋಜನೆಗಳನ್ನು ಬದಲಾಯಿಸ್ಕೊಂಡಿದ್ದೀರಾ ಎಂಬುದಾಗಿ ಹೇಳುವಾಗ, ಪೌಲನು ತಿಮೋಥೆಯ ಮೂಲಕವಾಗಿ ಪತ್ರವನ್ನು ಕಳಿಸ್ತಾನೆ. ತಿಮೋಥೆಯನಿಗೆ ಹೇಳ್ತಾನೆ, ಈಗಲ್ಲ, ಅದು ನಿಮ್ಮನ್ನು ನಾನು ಹೆಚ್ಚಾಗಿ ಪ್ರೀತಿ ಮಾಡ್ತೇನೆ, ನನ್ನ ಯೋಜನೆ ಬದಲಾಗಿರತಕ್ಕಂಥ ಯೋಜನೆ, ನಿಮ್ಮ ಆ ವಾತಾವರಣದಲ್ಲಿ ನಾನು ಬದಲಾವಣೆಯನ್ನು ಕಾಣಬೇಕು. ಕೆಲವು ಸಾರಿ ಬೋಧಕರುಗಳು ಹೋಗದೇ ಇದ್ರೆ ಒಳ್ಳೆಯದಾಗ್ತದೆ. ಯಾಕಂದರೆ ಅದು ದೇವರ ಚಿತ್ತ. ನೀನು ಹೋದರೆ ಕೆಲವು ಸಾರಿ ಕಷ್ಟಕ್ಕೆ ಸಿಲುಕಿಕೊಳ್ತೀಯಾ, ದೇವರು ತಡಿತಾನೆ ನಿಮ್ಮನ್ನು. ಹೋದರೆ ಒಳ್ಳೆಯದು, ಹೋಗದೇ ಇದ್ರೆ ಒಳ್ಳೆಯದು, ಯಾವ ಸಮಯ ಒಳ್ಳೆಯದು, ಇವೆಲ್ಲ ಒಂದು ಯೋಜನೆಗಳನ್ನು ಸ್ವಾಮಿ ನಮಗೆ ಕೊಡುತ್ತಾನೆ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು.
ಈಗ ಅರ್ಥ ಮಾಡ್ಕೊಳ್ಳದೆ ಇದ್ದರೆ ನಮಗೇನಾಗ್ತದೆ, ಅಪವಾದಗಳಿಂದ ನಾವು ಹಿಂದೆ ಜರಿತೇವೆ, ಅಪನಂಬಿಕೆರಸ್ತರಾಗ್ತೇವೆ, ನಮ್ಮಲ್ಲಿ ಧೈರ್ಯ ಸಾಲೋದಿಲ್ಲ. ಆದರೆ ಕ್ರಿಸ್ತನನ್ನು ನಂಬಿಕೊಂಡು ಪೌಲನು ಯಾವಾಗಲೂ ಹೋಗ್ತಾ ಇದ್ದು. ಕಾರಣ ಏನಂದರೆ, ಕ್ರಿಸ್ತನಲ್ಲಿ ಹೌದು ಇಲ್ಲ ಎಂಬುದಾಗಿಲ್ಲ, ಹೌದು ಎಂಬುದು ಮಾತ್ರ ಪದಗಳಿವೆ. ಹಾಗಿರುವಲ್ಲಿ ಈ ಪ್ರಯಾಣದಲ್ಲಿ ಬದಲಾವಣೆ ಆದಂಥ ಉದ್ದೇಶ ಏನಂದರೆ, ಪೌಲನು ಕೊರಿಂಥದವರಿಗೆ ನಿಮ್ಮ ಮೇಲೆ ನಾನು ಇನ್ನೂ ಪ್ರೀತಿಯನ್ನು ಇಟ್ಟಿದ್ದೇನೆ ಎಂಬುದನ್ನು ತೋರಿಸಿಕೊಡುವುದಕ್ಕೆ ಆತನು ಮುಂದೆ ಬಂದನು. ವಂಡರ್ಫುಲ್. ಎಷ್ಟೋ ಸಂದರ್ಭಗಳಲ್ಲಿ ನಮಗೂ ಅನಿಸುತ್ತಲ್ಲ, ನಾವು ಇಷ್ಟು ಇದು ಮಾಡ್ತಿದ್ದೀವಿ, ಆದರೆ ಅವರು ಬೇರೆ ರೀತಿಯಾಗಿ ನೆನೆಸ್ಕೊಳ್ತಾರೆ ಅಂತ. ಸೊ ಕೆಲವೊಮ್ಮೆ ದೇವರು ಎಲ್ಲವನ್ನ ನೋಡ್ಕೊಳ್ತಾನೆ ಅಂತ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಸೇವೆ ಮುಂದುವರಿತದೆ. ಈಗ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಮರಳಿ ಸ್ವಾಗತ. ಬನ್ನಿ ನಮ್ಮ ಮುಂದಿನ ಭಾಗಕ್ಕೆ ಹೋಗೋಣ. ಬುಧವಾರದ ಪಾಠಕ್ಕೆ ಬಂದಿದ್ದೇವೆ. 2ನೇ ಬಾರಿ ಕೊರಿಂಥ ಸಭೆಗೆ ಬರ್ತಾ ಇರ್ತಕ್ಕಂಥ ಪೌಲನು ಅಲ್ಲಿ ಹೋಗೋದು ಬೇಡ, ನಾನು ಎಫೆಸೆ ಸಭೆಗೆ ಹೋಗ್ತೇನೆ ಎಂಬತಕ್ಕಂಥ ಆ ಒಂದು ಸನ್ನಿವೇಶದಲ್ಲಿ ಏನು ನಡೀತು ಎಂಬತಕ್ಕಂಥದ್ದನ್ನು ನಾವು ಈ ಭಾಗದಲ್ಲಿ ನೋಡೋಣ. ತುಂಬ ಒಂದು ಮುಖ್ಯವಾಗಿರ್ತಕ್ಕಂಥ ಪಾಠವನ್ನು ಇದರಿಂದ ಕಲಿಬೇಕಾಗಿದೆ. ಫಸ್ಟ್ ರಾಜದಾಸ್, ಈ ಬುಧವಾರದ ಪಾಠದಲ್ಲಿ ಪೌಲ ಬರೀತಕ್ಕಂಥ ಭಾಳ ಪ್ರಾಮುಖ್ಯವಾದಂಥ ಅಂಶ, ಸಭೆಯಲ್ಲಿ ನಾವು ಬೆಳೆಸ್ಕೊಳ್ಬೇಕಾದಂಥ ಅಂಶಗಳನ್ನು ತಿಳಿಸ್ತಾ ಇದ್ದಾನೆ. ಈಗಾಗಲೇ ಪೌಲ ಕೊರಿಂಥದಲ್ಲಿರುವಾಗ ಆ ಸಭೆಯಲ್ಲಿ ಆದಂಥ ದುಷ್ಟ ಕಾರ್ಯವನ್ನು ಕೇಳಿ ಅವನು ಭಾಳ ತೀಕ್ಷ್ಣವಾಗಿ ಕಾಣಿಸಿದ. ಆತನ ಅಲ್ಲಿ ಹೋದ್ಮೇಲೆ, ಎಫೆಸಿಗೆ ಹೋದ್ಮೇಲೆ, ನೀವು ಹೇಳಿದಾಗೆ ಎಫೆಸಲ್ಲಿದ್ದ, ಆದರೆ ಕೊರಿಂಥದವ್ರಿಗೆ ಪತ್ರ ಬರೀತಾ ಇದ್ದಾನೆ. ನಾನು ಈ ವಿಷಯ ಕೇಳ್ತಾ ಇದ್ದೇನೆ, ನೀವು ಏನು ಮಾಡಬೇಕು, ಇಂಥ ವಿಷಯವನ್ನು ನೀವು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ಅವರಿಗೆ ಒಂದು ಸಲಹೆಯನ್ನು ನೀಡ್ತದಾನೆ. ಅದೇನಂತ ಹೇಳಿದ್ರೆ, ಕ್ಷಮಿಸಬೇಕು, ಮತ್ತು ಮೂರನೇದಾಗಿ ಪ್ರೀತಿಯಿಂದ ಅವ್ರನ್ನ ನೀವೇನು ಪ್ರಬೋಧಿಸಬೇಕು. ರೀಅಫರ್ಮೇಷನ್ ವಿತ್ ಲವ್ ಅಂತ ನಾವೇನು ಮಾಡ್ತೀವಿ, ಕ್ಷಮಿಸ್ತೀವಿ, ಆದರೆ ಅವ್ರನ್ನ ಮತ್ತೆ ನಾವೇನು ಮಾಡಲ್ಲ, ಅಫರ್ಮ್ ಮಾಡಲ್ಲ, ಅವ್ರನ್ನ ಹಾಗೆ ತಾತ್ಸಾರ ಮಾಡಿಬಿಡ್ತೀವಿ. ಆದರೆ ಪೌಲ ಮಾಡದ ಕಾರ್ಯವನ್ನು ನಾವು ಮಾಡಿದ್ರೆ ತಪ್ಪು ಮಾಡೋದು ಸಹಜ, ಆದರೆ ತಿದ್ದಿ ನಡೆಯೋದು ಮನುಜ ಅಂತ ಹೇಳ್ತಾನೆ. ಎರರ್ ಈಸ್ ಹ್ಯೂಮನ್. ಅದನ್ನು ನಾವೇನು ಮಾಡ್ಬೇಕು, ಸರಿಪಡಿಸ್ಬೇಕು. ನಾಯಕರಾಗಿ, ಬೋಧಕರುಗಳಾಗಿ ಸಭೆಯಲ್ಲಿ ಇಂಥ ತಪ್ಪುಗಳು ಬಂದಾಗ ಪೌಲನ ಅನುಕಾರವನ್ನು ಅನುಸರಿಸಿದ್ರೆ ಆಗ ನಾವು ಸಭೆಯಲ್ಲಿ ಒಂದು ಶಿಸ್ತನ್ನು ಪರಿಪಾಲಿಸ್ತೇವೆ. ಪಾಪವನ್ನು ಖಂಡಿಸ್ಬೇಕು, ಆದರೆ ಪಾಪಿನ ಪ್ರೀತಿ ಮಾಡಬೇಕು. ಅವನು ಪಾಪ ಮಾಡ್ದ ಅಂತೇಳಿ ನಾವು ಹೊರಗಡೆ ಹಾಕಿಬಿಟ್ರೆ ಅವನು ರಕ್ಷಣೆ ಕಳ್ಕೊಳ್ಬೋದು. ಆದ್ದರಿಂದ ಪೌಲ ಏನು ಬರೀತ ಅಂತ ಹೇಳಿದ್ರೆ, 2 ಕೊರಿಂಥ 2ನೇ ಅಧ್ಯಾಯ 3 ಮತ್ತು 4ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ಆದ ಕಾರಣ ನಾನು ಬಂದಾಗ ನನ್ನನ್ನು ಸಂತೋಷಪಡಿಸತಕ್ಕವರಿಂದ ದುಃಖವೊಂದಬಾರದೆಂದು ಯೋಚಿಸಿ ಈ ಸಂಗತಿಯನ್ನು ಪತ್ರಿಕೆ ಮೂಲಕವೇ ತಿಳಿಸಿದನು. ನನ್ನ ಸಂತೋಷವು ನಿಮ್ಮೆಲ್ಲರ ಸಂತೋಷವೇ ಎಂದು ತಿಳಿದು ನಿಮ್ಮೆಲ್ಲರ ವಿಷಯದಲ್ಲಿ ನನಗೆ ಭರವಸವಿತ್ತು. ನಿಮಗೆ ದುಃಖವಾಗಬೇಕೆಂತಲ್ಲ, ನಿಮ್ಮ ಮೇಲೆ ನನಗಿರುವ ಅಧಿಕವಾದ ಪ್ರೀತಿಯನ್ನು ನೀವು ತಿಳ್ಕೊಳ್ಳಬೇಕೆಂತಲೇ ನಾನು ಬಹಳ ಕಣ್ಣೀರು ಬಿಡುತ್ತಾ ಹೃದಯದ ಬಹಳ ಸಂಕಟದಿಂದಲೂ ವ್ಯಾಕಲದಿಂದ ನಿಮಗೆ ಬರೆದೆನು. ವೆನ್ ಪೀಪಲ್ ಮೇಕ್ ಮಿಸ್ಟೇಕ್ ಆಸ್ ಲೀಡರ್ಸ್, ನಾವೇನು ಮಾಡಬೇಕು, ದುಃಖ ಪಡಬೇಕು, ಅವ್ರಿಗಾಗಿ ಪ್ರಾರ್ಥಿಸ್ಬೇಕು, ಅವ್ರನ್ನ ಹೇಗೆ ಉಳಿಸ್ಕೊಳ್ಬೇಕೆಂಬುದಾಗಿ ನಾವು ಪ್ರಯತ್ನ ಮಾಡಬೇಕು. ಅದು ನಾವೇನು ಮಾಡ್ತೀವಿ, ತಪ್ಪು ಮಾಡಿದವ್ರನ್ನ ಹೋಗಲಿ ಹಾಳಾಗಲಿ ಅಂತ ಬಿಟ್ಬಿಡ್ತೀವಿ. ಆದರೆ ಪೌಲ ಆಗಿ ಮಾಡಲಿಲ್ಲ. ಅವನ ಕ್ಷಮಾಪಣೆಯನ್ನು ನೀಡಿ ಅವನ್ನ ತಿದ್ದಿ ಮತ್ತೆ ಸರಿಯಾದ ಮಾರ್ಗದಲ್ಲಿ ನಡೆಸಲಿಕ್ಕೆ ಪ್ರಬೋಧನೆಯನ್ನು ನೀಡ್ತಾನೆ. ಯಾಕಂದರೆ ಅನೈತಿಕವಾದ ಸಂಬಂಧ ನಡೀತಿದೆ ಅಂತ ಕೇಳಿದ್ಮೇಲೆ ಅದು ದುಃಖವಂತ ಅಂತ ಅವನಿಗೆ. ಏನಪ್ಪ, ಕ್ರಿಸ್ತನನ್ನು ನಂಬಿ ಇವರು ಸತ್ಯಕ್ಕೆ ಬಂದ ಮೇಲೆ ಇನ್ನೂ ಇಂತಹ ಹಳೆಯ ಸ್ವಭಾವಗಳನ್ನು ಅನುಸರಿಸ್ತಾ ಅಂತೇಳಿ ಅವರು ಭಾಳ ದುಃಖ ವ್ಯಕ್ತಪಡಿಸ್ತಾನೆ. ಹಿಂದೆ ಒಂದು ಸೇಯಿಂಗ್ ಇದೆ, ಇಸ್ರೇಲರು ಐಗುಪ್ತ ದೇಶದಿಂದ ಬಂದರು, ಆದರೆ ಐಗುಪ್ತವರಿಂದ ಬರಲಿಲ್ವಂತೆ. ಹಾಗೆ ಕೊರಿಂಥದವರು ಅವರ ಹಳೆಯ ಪದ್ಧತಿಗಳನ್ನು ಬಿಟ್ಟು ಸಭೆಗೆ ಬಂದರೂ ಅವರ ಹಳೆಯ ಸ್ವಭಾವಗಳು ಹೋಗಿರಲಿಲ್ಲ. ಇವತ್ತು ನಾವು ನಮ್ಮ ಸಭೆಯಲ್ಲಿ ಇದೇ ಪರಿಸ್ಥಿತಿಯನ್ನು ಕಾಣ್ತೇವೆ. ಆದರೆ ಪೌಲನ ಮಾದರಿಯನ್ನು ಅನುಸರಿಸಿದ್ರೆ ಆಗ ನಾವು ಸಭೆಯನ್ನು ಪರಿಪಾಲಿಸ್ಬೋದು, ಕ್ರಮಪಡಿಸ್ಬೋದು, ತಿದ್ದಬೋದು. ಹೇಗೆ ಅಂತ ಹೇಳಿದ್ರೆ, ಕ್ಷಮಿಸಬೇಕು ಮತ್ತು ಪ್ರೀತಿಯಿಂದ ಅವ್ರನ್ನ ತಿದ್ದಬೇಕು, ಅವ್ರನ್ನ ಬಲಪಡಿಸ್ಬೇಕು. ಈ 2 ಅಂಶಗಳನ್ನು ನಾವು ಅಳವಡಿಸ್ಕೊಂಡ್ರೆ ಸಭೆ ದೃಢವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ವಂಡರ್ಫುಲ್. ಜಯವು ಯಾವುದರಿಂದ ಬರ್ತದೆ ಅಂತಕ್ಕಂಥ ವಿಷಯಕ್ಕೆ ನಾವು ಹೋಗೋಣ. ಗುರುವಾರದ ಪಾಠ ಪಾಸ್ಟರ್
ಮುತ್ತು ಮ್ಯಾಥ್ಯೂ ಹೇಳಿ. ಗುರುವಾರದ ಪಾಠದಲ್ಲಿ ನಾವು ನೋಡೋದಾದರೆ ಪೌಲನು ಮೊದಲನೇ ಪತ್ರಿಕೆಯನ್ನು ಕೊರಿಂಥದವರಿಗೆ ಬರೀತಾನೆ. ಬರೆದ ನಂತರ ಅವರು ಆ ಪತ್ರಿಕೆಯನ್ನು ಸ್ವೀಕಾರ ಮಾಡಿದ್ರಾ ಇಲ್ವಾ, ಅಲ್ಲಿನ ಒಂದು ಪ್ರತಿಕ್ರಿಯೆ ಹೇಗಿತ್ತು ಎಂಬುದಾಗಿ ಆತನು ಎದುರು ನೋಡ ಬಯಸ್ತಾನೆ. ಯಾರಾದರೂ ಬಂದು ಹೇಳಿದ್ರೆ ಚೆನ್ನಾಗಿರುತ್ತೆ ಎಂಬುದಾಗಿ ಕಾದು ಕುಳಿತಿರುವಾಗ ಆತನು ತೀತನಿಗಾಗಿ ಕಾಯ್ತಾ ಇರ್ತಾನೆ. ಎಲ್ಲಿ? ತ್ರೋವಾ ಎಂಬಂತಹ ಒಂದು ಸ್ಥಳದಲ್ಲಿ, ತ್ರೋವೆ ಎಂಬಂತಹ ಒಂದು ಸ್ಥಳದಲ್ಲಿ. ಆ ಸ್ಥಳಕ್ಕೆ ಆತನು ಬರುವುದು ತಡವಾಗುತ್ತೆ. ಇದನ್ನು ಬಹಳ ನಿರಾಸೆ ಉಂಟಾಗುತ್ತೆ. ಯಾರಿಗೆ? ಪೌಲನಿಗೆ ಬಹಳ ನಿರಾಸೆ ಉಂಟಾಗುತ್ತೆ. ಆ ಪತ್ರಿಕೆಯನ್ನು ಯಾವ ರೀತಿ ಅವರು ಸ್ವೀಕಾರ ಮಾಡಿದ್ರು, ಅವರ ಒಂದು ಸ್ಪಂದನೆ ಯಾವ ರೀತಿ ಇತ್ತು, ಅವರ ಒಂದು ಪ್ರತಿಕ್ರಿಯೆಯನ್ನು ಆತನು ಎದುರು ನೋಡ್ತಾ ಇರುವಾಗ ಯಾರೂ ಕೂಡ ಆ ಒಂದು ವರ್ತಮಾನವನ್ನು ತರಲು ಯಾರೂ ಕೂಡ ಇಲ್ಲ. ಇಂತಹ ಸಂದರ್ಭದಲ್ಲಿ ಆತನು ಅಲ್ಲಿಂದ ಮುಂದೆ ಪ್ರಯಾಣವನ್ನು ಬೆಳೆಸ್ತಾನೆ. ಆ ಸಂದರ್ಭದಲ್ಲಿ ಪೌಲನು ತೀತನನ್ನು ಭೇಟಿ ಮಾಡ್ತಾನೆ. ನೋಡಿ, ನಾನು ಓದ್ತಿದ್ದೇನೆ 2 ಕೊರಿಂಥ 2ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾನು ಓದ್ತಿದ್ದೇನೆ. ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದಕ್ಕಾಗಿ ನಾನು ತ್ರೋವಕ್ಕೆ ಬರಲು ಕರ್ತನ ಕೃಪೆಯಿಂದ ನನಗೆ ಒಳ್ಳೆಯ ಸಂದರ್ಭ ಉಂಟಾಯಿತು. ಆದರೂ ನನ್ನ ಸಹೋದರನಾದ ತೀತನು ನನಗೆ ಸಿಕ್ಕಲಿಲ್ಲವಾದ ಕಾರಣ ನನ್ನ ಆತ್ಮಕ್ಕೆ ಉಪಶಮನವಿಲ್ಲದೆ ಅಲ್ಲಿದ್ದವರಿಂದ ಕಳಿಸಿಕೊಂಡವನಾಗಿ ಹೊರಟು ಮೆಕೆದೋನ್ಯಕ್ಕೆ ಬಂದೆನು. ನೋಡಿ, ಅಲ್ಲಿ ಸಂದೇಶ ಏನಾಯಿತು, ಆ ಸಂದೇಶ ತೆಗೆದುಕೊಂಡು ಹೋದಂತಹ ತೀತನು ಅಲ್ಲಿ ಪ್ರತಿಕ್ರಿಯೆಯನ್ನು ತೆಗೆದುಕೊಂಡು ಬಂದು ರಿಪೋರ್ಟ್ ಮಾಡಬೇಕಾಗಿತ್ತು ಪೌಲನಿಗೆ. ಆ ರಿಪೋರ್ಟ್ಗೋಸ್ಕರ ಎದುರು ನೋಡುತ್ತಿರುವಾಗ ತೀತನು ಬರಲಿಲ್ಲ. ಬಹಳ ತ್ರೋವದಲ್ಲಿ ಬಹಳ ವ್ಯಸನ ಉಂಟಾಗುತ್ತೆ ಆತನಿಗೆ. ಅಲ್ಲಿಂದ ಮೆಕೆದೋನ್ಯಗೆ ಆತನು ಪ್ರಯಾಣವನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿ ತೀತನು ಆ ಒಂದು ವರ್ತಮಾನವನ್ನು ತೆಗೆದುಕೊಂಡು ಬಂದು ಹೇಳ್ತಾನೆ. ನೋಡಿ ಪ್ರಿಯರೇ, ಯಾವ ರೀತಿ ಆ ಸುವಾರ್ತೆಯನ್ನು ಅವರು ಸ್ವೀಕಾರ ಮಾಡಿದ್ರು ಎಂಬುದಾಗಿ ಆ ಪ್ರತಿಕ್ರಿಯೆಯನ್ನು ನೋಡಿದಂತಹ ಪೌಲನು ಒಂದು ಒಳ್ಳೆಯ ಮಾತನ್ನು ಹೇಳ್ತಾನೆ, ಒಂದು ಅದ್ಭುತವಾದಂತಹ ಮಾತನ್ನು ಹೇಳ್ತಾನೆ. 2 ಕೊರಿಂಥ 2ನೇ ಅಧ್ಯಾಯ 14ನೇ ವಾಕ್ಯವನ್ನು ನಾನು ಓದ್ತಾ ಇದ್ದೇನೆ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು. ದೇವರಿಗೆ ಸ್ತೋತ್ರವನ್ನು ತಿಳಿಸ್ತಾ ಇದ್ದಾನೆ. ಯಾಕಪ್ಪ ಅಂತಂದರೆ ಆ ಒಂದು ವರ್ತಮಾನ, ಆ ಒಂದು ಸಂದೇಶ ಅವರೆಲ್ಲರಿಗೂ ಕೂಡ ಸ್ವೀಕಾರ ಮಾಡ್ತಾರೆ. ಅದನ್ನು ಸ್ವೀಕಾರ ಮಾಡಿ ತಮ್ಮ ಮನಸ್ಸಿಗೆ ಅವರು ಆ ವಾಕ್ಯದಲ್ಲಿ ನಡೆಯುವಂಥವರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಪೌಲನು ಹೇಳ್ತಿದ್ದಾನೆ, ನಮ್ಮ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ನಡೆಸುವಂತಹ ದೇವರಿಗೆ ಸ್ತೋತ್ರವಾಗಲಿ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ಆದ್ದರಿಂದ ಕ್ರಿಸ್ತನಲ್ಲಿ ನಮಗೇನಪ್ಪ ಇದೆ ಅಂತಂದರೆ ಜಯ ಉಂಟು. ನಮ್ಮಲ್ಲಿ ಪಾಪದ ಬಂಧನಗಳಿವೆ, ನಾವು ವ್ಯಸನಿಗಳಾಗಿದ್ದೇವೆ ನಿಜ. ಆದರೆ ಇವೆಲ್ಲಕ್ಕೂ ಕೂಡ ಜಯ, ಒಂದು ಅದ್ಭುತವಾದಂತಹ ಉಪಶಮನ ಏನು ಎಂಬುದಾಗಿ ನಾವು ನೋಡುವಾಗ ಕ್ರಿಸ್ತನ ಮಧುರವಾದಂತಹ ನಾಮ. ಈ ಕ್ರಿಸ್ತನ ನಾಮದಲ್ಲಿ ನಮಗೇನಿದೆಪ್ಪ ಅಂತಂದರೆ ಜಯವಿದೆ. ಪಾಪವನ್ನು ನಾವು ಗೆಲ್ಲಬಹುದು. ನಮ್ಮಲ್ಲಿರುವಂತಹ ಪ್ರತಿಯೊಂದು ಬಲಹೀನತೆಗಳಿಂದ ನಾವು ಹೊರಬಂದು ವಿಜಯೋತ್ಸವದೊಡನೆ ನಾವು ಕ್ರಿಸ್ತನನ್ನು ಆರಾಧಿಸಬಹುದಾಗಿದೆ. ಇದು ಗುರುವಾರದ ಪಾಠವು ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ವಂಡರ್ಫುಲ್. ದೇವರು ನಿಮ್ಮೂವರನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಲಿ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಸುವಾರ್ತಿಕರೇ, ಬೋಧಕರೇ, ನಾಯಕರೇ, ಸಭೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರೇ, ಈ ಪಾಠ ನಿಮಗೋಸ್ಕರ. ನೀವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ದೇವರಿಗೆ ಎಂಬತಕ್ಕಂಥ ವಿಷಯವನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಸುಲಲಿತವಾಗಿರ್ತದೆ. ಮನುಷ್ಯರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ ಅಂತ ನೀವು ಯಾವಾಗ ಅಂದ್ಕೊಳ್ತೀರೋ ಆವಾಗ ತುಂಬ ಕಷ್ಟ ಆಗುತ್ತೆ. ಕ್ರಿಸ್ತನ ಮೂಲಕ ಜಯ ಉಂಟು. ದೇವರು ನಿಮ್ಮ ಸೇವೆಯನ್ನು ಆಶೀರ್ವದಿಸಿ.